ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವರ್ಷ 2024ನ ಇಯರ್ ಎಂಡ್ನ ಇಸ್ಕಾನ್ ಟೆಂಪಲ್ನಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸೊ 2025ಇಂದ ನನ್ನ ಹೊಸ ವಿಡಿಯೋಗಳು ಬರುತ್ತೆ. ಹಾಗೆ ಈ ವರ್ಷದ ಕೊನೆ ವಿಡಿಯೋ ಇದಾಗಿರುತ್ತೆ. ನಾಳೆಯಿಂದ ಹೊಸ ವರ್ಷ ಶುರುವಾಗಲಿದೆ. ಸೊ 2024 ಈ ವರ್ಷ ನೀವೇನೇನು ಕಳ್ಕೊಂಡಿದ್ದೀರೋ ಅದನ್ನೆಲ್ಲ ಇಲ್ಲಿಗೆ ಬಿಟ್ಟು, ಹಾಗೆ ನೀವೇನೇನು ಪಡ್ಕೋಬೇಕೋ ಅದನ್ನು ಮಾತ್ರ ನಾಳೆಯಿಂದ 2025ಅಲ್ಲಿ ಯೋಚನೆ ಮಾಡಿ ಪಡ್ಕೊಳ್ಳೋದಕ್ಕೂ ಟ್ರೈ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಫೈನಲಿ ಬಸ್ ಕ್ಯಾಚ್ ಮಾಡಿಕೊಂಡು ಇಸ್ಕಾನ್ ಟೆಂಪಲ್ ಎಂಟ್ರಿ ಕೊಟ್ಟಾಯಿತು. ಟೈಮು 1 ಗಂಟೆ ಕ್ಲೋಸಿಂಗ್ ಟೈಮ್ ಅನಿಸುತ್ತೆ. ಬೇಗ ಬೇಗ ಹೋಗ್ಬಿಟ್ಟು ಕೃಷ್ಣನ ದರ್ಶನ ಮಾಡ್ಕೊಂಡು ಬರ್ತಾ ಇರಬೇಕೀಗ. ಇನ್ನು ನಾವು ಕೂಡ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದಾಯಿತು. ನಾನು ಮೆಟ್ರೋದಲ್ಲೂ ಬಂದಿಲ್ಲ, ಕ್ಯಾಬ್ ಮಾಡಿಕೊಂಡು ಬಂದಿಲ್ಲ. ಹೇಗಿದ್ರು ಫ್ರೀ ಬಸ್ ಅಲ್ವಾ, ಯೂಸ್ ಮಾಡಿಕೊಂಡು ಫ್ರೀ ಬಸ್ಸಲ್ಲೇ ಬಂದಿದ್ದೀವಿ. ಜಾನು, ಅಜ್ಜಿ ಮತ್ತು ನಂದಿನಿ. ಅವರು ಇವತ್ತೇ ಹೊರಡ್ತೀನಿ ಅಂತ ಹೇಳಿದರು. ಸೊ ನಾನು ಇರಿಸ್ಕೊಂಡೆ, ಹೋಗೋರಂತೆ ಅಂತ ಹೇಳ್ಬಿಟ್ಟು. ಹಾಗೆ ನಂದಿನಿ ಹೇಳಿದ್ರು ಇಸ್ಕಾನ್ ಟೆಂಪಲ್ ನೋಡಿಲ್ಲ ಅಂತ, ಆಗಾಗ ಹೇಳ್ತಾ ಇದ್ಲು ನಾವು ಹೋದಾಗ. ಜಾನುಗೆ ಹೇಗಿದ್ರು ಕ್ರಿಸ್ಮಸ್ ಹಾಲಿಡೇ 1 ವೀಕ್ ಏನೋ ರಜಾ ಕೊಟ್ಟಿದ್ರು. ಹಾಗಾಗಿ ಹೇಗಿದ್ರು ಮನೆಗೆ ಬಂದಿರಲಿಲ್ಲ, ಹಾಗಾಗಿ ಹೇಗಿದ್ರು ನಂದಿನಿ ನೋಡಿಲ್ಲ ಅಂತ ಹೇಳ್ತಿದ್ಲಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಹಾಗೆ ನಾನು ಇಲ್ಲಿಗೆ ಒಂದು 7ನೇ ಸಲ 8ನೇ ಸಲ ಬರ್ತಾಯಿದ್ದೀನಿ ಅಂತ ಅಂದ್ಕೊತೀನಿ. ಮತ್ತು ಇಯರ್ ಎಂಡ್ ಅಲ್ವಾ, ತುಂಬ ರಶ್ ಇರುತ್ತೇನೋ ಅಂದ್ಕೊಂಡು ಬಂದ್ವಿ. ಹಾಗೆ ಬಸ್ ಕೂಡ ಕ್ಯಾಚ್ ಮಾಡಿಕೊಂಡೇ ಬಂದ್ವಿ. ನಮ್ಮದು ಮುಂಚೆನೇ ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ. ಹುಡುಗರನ್ನ ಸ್ಕೂಲಿಗೆ ಕಳಿಸೋ ತನಕ ನಾನು ಪ್ಲ್ಯಾನ್ ಮಾಡಿರಲಿಲ್ಲ. ಅವರು ಹೋಗಿದ್ದಾದಮೇಲೆ ಪ್ಲ್ಯಾನ್ ಆಯಿತು ಸಡನ್ಲಿ. ಹಾಗಾಗಿ ರೆಡಿ ಆಗಿಬಿಟ್ಟು ಬೇಗನೆ ಬಂದ್ವಿ ಬಸ್ ಕ್ಯಾಚ್ ಮಾಡಿಕೊಂಡು. ನಮಗೆ ಟೈಮ್ ಎಲ್ಲೂ ವೇಸ್ಟ್ ಆಗಿಲ್ಲ. ಕರೆಕ್ಟಾಗಿ 1 ಗಂಟೆ ಅಷ್ಟರಲ್ಲೇ ನಾವು ಇಸ್ಕಾನ್ ಹತ್ರ ಬಂದಿದ್ವಿ. ಬೇಗನೆ ಇನ್ನೇನು ಕ್ಲೋಸಿಂಗ್ ಟೈಮ್ ಆಗಿಬಿಡುತ್ತೆ ಅಂತ ದರ್ಶನಕ್ಕೆ ನಾವು ಕೃಷ್ಣನ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮತ್ತು ನಮಗೆ ಒಳಗಡೆ ಯಾವುದೇ ರೀತಿ ಫೋಟೋಸ್ ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ ಅಂತ ಅಂದ್ಕೊಂಡೆ. ಏಕೆಂದರೆ ಪ್ರತಿ ಬಾರಿ ಬಂದಾಗ್ಲೂ ಆ ರೀತಿ ನಮಗೆ ಅವಕಾಶ ಸಿಗ್ತಾ ಇರಲಿಲ್ಲ. ವೀಡಿಯೋಸ್ಗಳು ಮಾಡ್ಕೊಳ್ಳೋದಕ್ಕೆ ಫೋನ್ ತೊಗೊಳ್ತಾಯಿದ್ದೋ ಅಷ್ಟರಲ್ಲೇ ಫೋನ್ನ ಕಿತ್ಕೊಬಿಡ್ತಾಯಿದ್ರು ಅಲ್ಲಿ ಸೆಕ್ಯೂರಿಟಿಗಳು, ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಈ ಸಲ ಏನೋ ಗೊತ್ತಿಲ್ಲ, ಆರಾಮಾಗಿದ್ವಿ. ಹಾಗೆ ಫೋಟೋಸ್ ವೀಡಿಯೋಸ್ಗಳೆಲ್ಲ ಚೆನ್ನಾಗಿ ಮಾಡ್ಕೊಂಡ್ವಿ. ಅಲ್ಲಿ ಏನೋ ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇರಲಿಲ್ಲ. ಹಾಗೆ ದೇವಸ್ಥಾನದೊಳಗಡೆ ಕುತ್ಕೊಂಡ್ರು ಒಂದು 5ರಿಂದ 10 ನಿಮಿಷ ಅಷ್ಟೇ ಬಿಡ್ತಾ ಇದ್ದಿದ್ದು. ಒಳಗಡೆ ಕಳಿಸ್ಬಿಡ್ತಾಯಿದ್ರು, ಎಬ್ಬಿಸ್ಬಿಡ್ತಾಯಿದ್ರು. ಆದರೆ ಈ ಸಲ ಏನು ಅಷ್ಟೊಂದು ಯಾರೂ ನಮ್ಮನ್ನೇನು ಎಬ್ಸಕ್ಕೆ ಹೋಗಲಿಲ್ಲ. ಹಾಗಾಗಿ ಜಾಸ್ತಿ ಕಾಲ ಕಳೆದ್ವಿ ಅಲ್ಲಿನೇ. ನಿಜ ಹೇಳಬೇಕು ಅಂದರೆ ನಾವೆಲ್ಲರೂ ಹೋದ್ಮೇಲೆ ನಾವು ವಾಪಸ್ ಬಂದಿದ್ದು ಅಲ್ಲಿಂದ. ಅಷ್ಟು ಲೇಟಾಗಿ ಅಲ್ಲೇ ಕಾಲ ಕಳೆದ್ವಿ ಅಂತ ಹೇಳ್ಬೋದು. ಒಂದು ರೀತಿ ಎಕ್ಸ್ಪೀರಿಯೆನ್ಸ್ ಇವತ್ತಿನ ದಿನ ಚೆನ್ನಾಗಿತ್ತು. ತಿಂದ್ಬಿಟ್ಟು ಹೊರಡೋದು. ಒಂದು ಕೃಷ್ಣನ ಫೋಟೋ, ರಾಧಾಕೃಷ್ಣನ ಫೋಟೋ ತೊಗೊಂಡು, ನಾನು ಹೋದ ಸಲ ಬಂದು ತೊಗೊಂಡಿದ್ದೆ ರಾಧಾಕೃಷ್ಣನ ಫೋಟೋ. ಈ ಸಲ ಚೆನ್ನಾಗಿದೆ. ವೆದರು ಇವತ್ತು ಫುಲ್ಲು ಚೆನ್ನಾಗೈತೆ, ಮಳೆ ಬರೋ ಥರನೇ ಮೋಡ. ಮತ್ತು ಇವಾಗ ನಾವು ಬರೋಷ್ಟರಲ್ಲಿ 1 ಗಂಟೆ ಅಂತ 1 ಗಂಟೆ ಆಯಿತು. ನಾವು ಬಸ್ ಕ್ಯಾಚ್ ಮಾಡಿ ಬರೋಷ್ಟರಲ್ಲಿ ಅಲ್ಲಿ ಹೆಜ್ಜೆ ನಮಸ್ಕಾರ ಇತ್ತಲ್ಲ ಸ್ಟಾರ್ಟಿಂಗ್, ಅದೇನೋ ಓಪನ್ ಮಾಡಿರಲಿಲ್ಲ, ಕ್ಲೋಸ್ ಮಾಡ್ತಿದ್ರು ಅನಿಸುತ್ತೆ.
ಬೇಗ ಬೇಗ ಡೈರೆಕ್ಟ್ ಬಿಟ್ಬಿಟ್ರು ಒಳಗಡೆ. ಅದೊಂದು ಮಿಸ್ ಆಯ್ತು ಈ ಸಲ ಅಷ್ಟೇ. ನಮ್ಮ ಜಾನೆ ನಾವು ಹೋದ ಸಲ ಕರ್ಕೊಂಡು ಬಂದಿದ್ದೋ, ಇವಾಗ ಒನ್ ಇಯರ್ ಆಗಲಿಲ್ಲ ತಾನೆ, ಅದಕ್ಕೆ ಅವಳಿಗೆ ಇಂಟ್ರೆಸ್ಟು ಇಲ್ಲ. ಗೊತ್ತಾಯ್ತು ಇವಾಗ ನೆನಪಾಯ್ತಾ? ಇಲ್ಲೇ ಪುಳಿಯೋಗರೆ ತಿಂದಿದ್ದು, ಇದೇ ಪ್ಲೇಸಲ್ಲೇ ಪುಳಿಯೋಗರೆ ತೊಗೊಂಡು ತಿಂದಿದ್ವಿ ಇವಳು, ನಾನು ಮತ್ತು ರಿಶು ಅವರೆಲ್ಲರೂ. ಹಾಂ 2:54 ಕರೆಕ್ಟಾಗಿ 3 ಗಂಟೆ ಫುಲ್ಲೆಲ್ಲ ಮುಗೀತು. ಫೋಟೋಸ್ ವೀಡಿಯೋಸ್ ಎಲ್ಲನೂ ಹೋಸಲ ಇದೇ ಜಾಗದಲ್ಲೇ ನಾನು ಜನ ಎಲ್ಲ ಬಂದಾಗ ಫೋಟೋಗಳು ವೀಡಿಯೋಗಳು ಮಾಡ್ಕೊಂಡಿದ್ದು. ಹಲೋ ಫ್ರೆಂಡ್ಸ್, ನಾವು ದೇವಸ್ಥಾನದಿಂದ ಹೊರಟಾವಿ. ಬಾಯ್ ಬಾಯ್. ಇದೇ ಸ್ಪೇಸಲ್ಲೆಲ್ಲ ಕೂತಿದ್ದು ನಾನು ಹೋಸಲ ಇಲ್ಲೇ ತಾನೇ ಕೂತಿದ್ದು. ಹೋದ ಸಲ ಬಂದಾಗ ಇದೇ ಪ್ಲೇಸಲ್ಲಿ ಲಾವಣ್ಯ ನಾನು ಫೋಟೋಗಳು ತೊಗೊಂಡಿದ್ದು. ಈ ಸಲ ನಂದಿನಿ ನಾನು